ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಗಾನಯಾನ, ವಿವಿಧ ಗೀತೆಗಳ ಮಧುರ ಸಂಗಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಹೊಸ ವರ್ಷದಲ್ಲಿ ಇದು ಮತ್ತೊಂದು ಹೊಸ ಗೀತೆಯೊಂದಿಗೆ ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ. ಸ್ನೇಹಿತರೆ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂತಹ ಒಂದಿಷ್ಟು ಬದಲಾವಣೆಗಳಲ್ಲಿ ಪ್ರಮುಖವಾಗಿ ಒಂದು ಹೆಣ್ಣಿನ ನೋವು, ಬಾಂಧವ್ಯ, ಸವಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ಬ ಸಂಗಾತಿ ಬಹಳ ಮುಖ್ಯ ಆಗ್ತಾರೆ. ಆ ಸಂಗಾತಿಯ ಆಯ್ಕೆಯಲ್ಲಿ ಹೆಣ್ಣು ಪಡ್ತಕ್ಕಂತಹ ಕಷ್ಟ ನಷ್ಟಗಳು, ಹಾಗೆ ಆಕೆಗಿರ್ತಕ್ಕಂತಹ ಬಾಂಧವ್ಯಗಳನ್ನು ಎತ್ತಿ ತೋರಿಸ್ತಕ್ಕಂಥ ಗೀತೆಯನ್ನು ಇವತ್ತು ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಚಿತ್ರ ಸಿಂಗಾರವ್ವ ಅಂತಕ್ಕಂಥ ಚಿತ್ರದಿಂದ ಈ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಗೀತೆ ಪ್ರಮುಖವಾಗಿ ಸಿ ಅಶ್ವಥ್ ಅವರ ಸಂಗೀತದಲ್ಲಿ ಚಿತ್ರ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ತನ್ನ ಪ್ರೇಯಸಿಯನ್ನ ಹುಡುಕ್ತಾ ಹೊರಟಂತಹ ಹುಡುಗಿ ತನ್ನ ಪ್ರೇಮಿಯನ್ನ ಕಂಡುಕೊಳ್ತಕ್ಕಂಥ ಸನ್ನಿವೇಶ. ಹುಡುಗ ಪ್ರೇಯಸಿಯನ್ನ ಹುಡುಕ್ತಾ ಬಂದಾಗ ಹುಡುಗಿಯಲ್ಲಿರ್ತಕ್ಕಂತಹ ನೋವುಗಳು, ಹಾಗೆ ಆಕೆಗೆ ಆಗ್ತಕ್ಕಂತಹ ತಳಮಳಗಳನ್ನು ಈ ಗೀತೆ ನಮಗೆ ವಿವರಿಸುತ್ತೆ. ಹಾಗಾದರೆ ಬನ್ನಿ, ಹೆಚ್ಚು ತಡ ಮಾಡದೆ ಈ ಗೀತೆಯ ವಿಶ್ಲೇಷಣೆ ಮಾಡೋಣ. ಅದಕ್ಕೂ ಮೊದಲು ಈ ಗೀತೆಯ ಒಂದು ತುಣುಕನ್ನು ಕೇಳಿ ಬರೋಣ. ಈ ಮನದ ಬನದಿನಲಿವಾ ದುಂಬಿ ನೀನಾ, ಹೂ ಮಳೆಗೆ ತಣಿದ ಕುಣಿವಾ ನವಿಲು ನಾನಾ, ಒಳಗೊಳಗೆ ಆಕೆ ನಡುಕ ಜಗ ಮರೆಸುವಂತೆ ತವಕ, ನರ ನರದಿ ಸರಿವ ಪುಲಕ, ಸುಖ ಸುಖ. ಈ ಮನದ ಬನದಿನಲಿವಾ ದುಂಬಿ ನೀನಾ, ಹೂ ಮಳೆಗೆ ತಣಿದು ಕುಣಿವಾ ನವಿಲು ನಾನಾ. ಈ ಮನದಿ ನಲಿವ ದುಂಬಿ ನೀನ, ಈ ಬನದ ಮನದಿ ನಲಿವ ದುಂಬಿ ನೀನ. ನೀನು ಈ ಬನದಲ್ಲಿ ನನ್ನ ಮನಸ್ಸಿನಲ್ಲಿ ನಲಿತಾ ಇರ್ತಕ್ಕಂತಹ ಒಬ್ಬ ಪ್ರೇಮಿಯ, ನೀನು ನನ್ನೊಂದಿಗೆ ಬೆರೆಯುತ್ತೀಯ ಅಂತಕ್ಕಂಥದ್ದು ಹೆಣ್ಣಿನ ಪ್ರಶ್ನೆ. ಅಂದ್ರೆ ಒಂದು ಹೆಣ್ಣು ಮದುವೆಯಾದ ಹೊಸದರಲ್ಲಿ ತನ್ನ ಪ್ರೇಮಿಯನ್ನ ಕಂಡುಕೊಳ್ತಕ್ಕಂಥ ರೀತಿ, ಅಂದರೆ ವಿವಾಹ ಆದ ವ್ಯಕ್ತಿ ಇಬ್ಬರ ಬಾಂಧವ್ಯದಲ್ಲಿ ಹುಟ್ಟತಕ್ಕಂತಹ ಮಗುವಿನ ಆಗಮನಕ್ಕಾಗಿ ಕಾತರದಿಂದ ಕಾಯ್ತಾ ಇರತಕ್ಕಂತಹ ಹೆಣ್ಣಿನ ಕಥೆ ಈ ಗೀತೆಯಲ್ಲಿ ವರ್ಣಿಸಲ್ಪಟ್ಟಿದೆ. ಹೂ ಮಳೆಗೆ ತಳಿದು ಕುಣಿವ ನವಿಲು ನಾನು, ತುಂತುರು ಮಳೆಯಲ್ಲಿ ನನ್ನನ್ನು ನೆನೆಯುತ್ತಾ ನಾನು ಕುಣಿಯುವಂತಹ ನವಿಲು ಅಂತ ನೀನು ನನ್ನನ್ನು ಭಾವಿಸಿದ್ದೀಯ. ನನ್ನ ನೋವು, ನನ್ನ ದುಃಖ, ನನ್ನ ದುಮ್ಮಾನ, ನನ್ನ ಸಂತೋಷದಲ್ಲಿ ನೀನು ಭಾಗಿಯಾಗ್ತೀಯ ಅಂತಕ್ಕಂಥದ್ದು ಹೆಣ್ಣಿನ ಪ್ರಶ್ನೆ. ಅಂದರೆ ಈ ಗೀತೆ ಉದ್ದಕ್ಕೂ ಪ್ರಶ್ನೆಯನ್ನ ಕೇಳ್ತಾನೆ ಹೋಗ್ತಾಳೆ. ತಾಯಿ ಆಗುವಂತಹ ಹೆಣ್ಣಿನ ಕಾತರ ಅಂತಕ್ಕಂಥದ್ದು, ಗಂಡು ಹೆಣ್ಣಿನ ಸೇರುವಿಕೆಯ ಸಂದರ್ಭಗಳನ್ನು ಈ ಒಂದು ಗೀತೆ ವಿಭಿನ್ನವಾಗಿ ವರ್ಣಿಸುತ್ತೆ.
ಒಳಗೊಳಗೆ ಯಾಕೆ ನಡುಕ ಜಗ ಮರೆಸುವಂತ ತವಕ. ನನಗೆ ಒಳಗೆ ನಡುಕ ಆಗ್ತಾ ಇದೆ, ನನಗೆ ಜಗದಲ್ಲಿ ತವಕ ಆಗ್ತಾ ಇದೆ, ಹೆದರಿಕೆ ಆಗ್ತಾ ಇದೆ ನನಗೆ. ನನ್ನ ಮುಂದೆ ನೀನು ಬಂದು ನಿಂತಾಗ ನಿನ್ನ ಭಾವನೆಗಳನ್ನ ನಾನು ತಡೆಯೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಆಗ್ತಕ್ಕಂಥ ಖುಷಿ, ಸಂತೋಷ ಇವೆಲ್ಲವೂ ಕೂಡ ನಿನ್ನನ್ನು ನನ್ನನ್ನು ಒಂದು ಮಾಡಿದೆ ಅಂತಕ್ಕಂಥದ್ದು ಹೆಣ್ಣಿನ ಭಾವನೆ. ಯಾವುದೇ ಒಂದು ಹೆಣ್ಣು ಮದುವೆಯಾದ ಹೊಸದ್ರಲ್ಲಿ ಆಕೆಗೆ ಅವನು ಯಾರು ಅನ್ನೋದು ಗೊತ್ತಿರಲ್ಲ, ಇವನಿಗೆ ಅವಳು ಯಾರು ಅನ್ನೋದು ಕೂಡ ಗೊತ್ತಿರಲ್ಲ. ಇಬ್ಬರ ಗುಣ, ಬಾಂಧವ್ಯ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕನಿಷ್ಠ ಅಂದರೂ 1 ತಿಂಗಳಾದರೂ ಬೇಕಾಗುತ್ತೆ. ಹೆಣ್ಣು ತನ್ನ ಮನೆಯನ್ನು ಬಿಟ್ಟು ಬಂದಿರ್ತಾಳೆ, ಆ ದುಃಖದಲ್ಲಿ ತಾನು ಕಳೆದು ಬಿಡ್ತಾಳೆ. ಆ ತಿಂಗಳುಗಳ ಕಾಲ ಆಕೆಗೆ ಗಂಡಾದವನು ಒಂದು ಬೆನ್ನೆಲುಬಾಗಿ ನಿಂತಾಗ ಮಾತ್ರ ಒಂದು ಬಾಂಧವ್ಯ ಚಿರಕಾಲ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ನರ ನರದಿ ನಲಿವ ಪುಳಕ ಸುಖ ಸುಖ ಸಖ. ಆ ನರದಲ್ಲಿ ನಲಿಯುವಂತಹ ಪುಳಕ ಅನ್ನೋದೊಂದೇನಿದೆ, ಹೆಣ್ಣಿನ ಭಾವನೆಗಳನ್ನ ಅರ್ಥೈಸಿಕೊಳ್ತಕ್ಕಂಥ ಗಂಡಿಗೆ ಮಾತ್ರ ಅರ್ಥ ಆಗೋದಕ್ಕೆ ಸಾಧ್ಯ. ಹೆಣ್ಣು ಗಂಡು ಒಂದುಗೂಡಿದಾಗ ಆ ಸುಖ, ಬಾಂಧವ್ಯ ಇವೆಲ್ಲವೂ ಕೂಡ ಹೆಚ್ಚಾಗ್ತಕ್ಕಂಥ ಸನ್ನಿವೇಶದಲ್ಲಿ ಈ ಪಲ್ಲವಿ ಬಂದು ನಿಲ್ತದೆ. ಹೀಗೆ ಹೆಣ್ಣಿನ ಭಾವನೆಗಳು ಹೊರಬಂದಾಗ ಆಕೆಗೆ ಆಗ್ತಕ್ಕಂತಹ ನೋವುಗಳಿರ್ಬೋದು, ಆಕೆಗೆ ಇರ್ತಕ್ಕಂಥ ಸವಾಲುಗಳನ್ನ ತನ್ನ ಗಂಡನೊಂದಿಗೆ ಹಂಚಿಕೊಳ್ತಕ್ಕಂತಹ ಒಂದು ಸಂದರ್ಭ, ಹಾಗೆ ಇಬ್ಬರು ಮಳೆಯಲ್ಲಿ ನೆನೆಯತಕ್ಕಂಥ ಸಂದರ್ಭ ಇರಬಹುದು, ಹಾಗೆ ತುಂಟಾಟಗಳು ಇವೆಲ್ಲವೂ ಕೂಡ ಮದುವೆಯಾದ ಹೊಸದರಲ್ಲಿ ಗಂಡು ಹೆಣ್ಣಿನ ಬಾಂಧವ್ಯವನ್ನು ಹೆಚ್ಚುಗೊಳಿಸ್ತಕ್ಕಂಥದ್ದು, ಗಟ್ಟಿಗೊಳಿಸ್ತಕ್ಕಂಥ ಒಂದು ಸಂದರ್ಭ ಅಂತಲೇ ಹೇಳ್ಬೋದು. ಎದೆಯ ತೋಟದಲ್ಲಿ ಒಲವ ಅನಿಸಿ ಬೆಳೆದೆಯಲ್ಲೋ. ಆ ಎದೆಯ ತೋಟದಲ್ಲಿ ನಾವಿಬ್ಬರು ಒಂದುಗೂಡಿದ್ದೇವೆ. ಆ ಒಂದುಗೂಡಿದಂಥ ಸನ್ನಿವೇಶದಲ್ಲಿ ನಮ್ಮಿಬ್ಬರಲ್ಲಿ ಒಲವು ಮೂಡಿದೆ. ಪ್ರೇಯಸಿ ಪ್ರೇಯಸಿ ಇಬ್ಬರು ಜೊತೆಗೂಡಿದಂಥ ಸಂದರ್ಭ ಇದು. ನಾವಿಬ್ಬರು ಒಂದುಗೂಡಿದ್ದೇವೆ. ಆ ಹೂವಿನ ತೋಟ, ಆ ತೋಟ ಏನಿದೆ, ಆ ಒಲವಿನ ಸಿಂಚನವನ್ನು ನನ್ನ ಮೇಲೆ ನೀನು ಹರಿಸುತ್ತಾ ಇದ್ದೀಯಾ, ಇದನ್ನು ಹೇಗೆ ನಾನು ನಿನ್ನಲ್ಲಿ ಬೇಡಲಿ, ಅಥವಾ ನಿನ್ನನ್ನು ನಾನು ಕೇಳಬೇಕಾ, ಇದನ್ನು ನೀನೇ ಕೊಡ್ತೀಯಾ ಅಂತಕ್ಕಂಥದ್ದು ಹೆಣ್ಣಿನ ಪ್ರಶ್ನೆ. ಯಾಕಂದರೆ ಆ ಒಲವು ಅಂತಕ್ಕಂಥದ್ದೇನಿದೆ, ಗಂಡು ಹೆಣ್ಣನ್ನು ಒಗ್ಗೂಡಿಸ್ತಕ್ಕಂತಹ ಒಂದು ಹೂದೋಟ. ಆ ಹೂದೋಟದಲ್ಲಿ ನೋವು ಇರುತ್ತೆ, ನಲಿವು ಇರುತ್ತೆ. ಇವೆಲ್ಲವನ್ನೂ ಕೂಡ ಸ್ವೀಕರಿಸ್ತಕ್ಕಂಥವಳೆ ನಿಜವಾದ ಹೆಣ್ಣು. ಯಾಕಂದರೆ ಹೆಣ್ಣು ಗಂಡು ಅಂದ ತಕ್ಷಣ ಜಗಳ, ಮನಸ್ತಾಪಗಳು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಇವೆಲ್ಲದರ ನಡುವೆ ಆ ಒಲವ ಸಿಂಚನ ಇಬ್ಬರ ಮನಸ್ಸಿನಲ್ಲಿ ಹಾಯಿ ಎನಿಸುವಂತಹ ಒಂದು ಬಾಂಧವ್ಯವನ್ನು ಹುಟ್ಟುಹಾಕ್ತಕ್ಕಂತಹ ಒಂದು ಸಂದರ್ಭವನ್ನು ಇಲ್ಲಿ ಲೇಖಕರು ವರ್ಣಿಸ್ತಾರೆ. ಹೃದಯದಾಳದಲ್ಲಿ ಕನಸ ಉಳಿಸಿ ಸೆಳೆದೆಯಲ್ಲೋ. ಆ ಹೃದಯದ ಆಳದಲ್ಲಿ ನಾವಿಬ್ಬರು ಪ್ರೀತಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮನಸ್ಸಿನ ಆಳಕ್ಕಿಳಿದು ಆ ಕನಸನ್ನು ಬಿತ್ತಿ ನನ್ನನ್ನು ಸೆಳಿತಾ ಇದೆಯಾ ನೀನು. ಆ ಬಾಂಧವ್ಯವನ್ನು ನಾನು ಹೇಗೆ ನಿನ್ನೊಂದಿಗೆ ಹಂಚಿಕೊಳ್ಳಲಿ ಅಂತಕ್ಕಂಥದ್ದು ಹೆಣ್ಣಿನ ಬಾಂಧವ್ಯ. ಆ ಮಾತು ನಿಜಕ್ಕೂ ಕೂಡ ಒಬ್ಬ ಪ್ರೇಯಸಿಯನ್ನು ಅರ್ಥೈಸಿಕೊಳ್ಳುತ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂತಹ ನೋವುಗಳು, ನಲಿವುಗಳು ಇವೆಲ್ಲವೂ ಕೂಡ ಮರೆಯುವಂತಹ ಒಂದು ಸಂದರ್ಭ ಆ ಕನಸು ನನಸಾದರೆ. ಅದು ಯಾವ ಕನಸು ಅನ್ನೋದನ್ನು ಈ ಗೀತೆಯ ಕೊನೆಯಲ್ಲಿ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಈ ಗೀತೆಯನ್ನು ಕೊನೆಯವರೆಗೂ ಕೇಳೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಕೇಳ್ತಾ ನೀವು ಹಾಗೆ ಒಂದು ಕ್ಷಣ ಮೈಮರಿಬೋದು. ಜೇನು ಸುರಿಯುತ್ತಾ ರಮಿಸಿ ಕೆಣಕುತ್ತಾ, ನೋಡಿ ಎಂತ ಮಾತು. ಆ ಜೇನು ದಿನನಿತ್ಯ ಆ ಹೆಣ್ಣಿನ ಮನಸ್ಸಿನಲ್ಲಿ ಸುರಿತಾ ಇರುತ್ತೆ. ರಮಿಸಿ ಕೆಣಕುತ್ತಾ, ಹೆಣ್ಣು ಗಂಡು ಒಗ್ಗೂಡಿದಾಗ ಒಬ್ಬರನ್ನೊಬ್ಬರು ಸೇರಿಕೊಂಡು ಮಾಡ್ತಕ್ಕಂತಹ ಒಂದು ಬಾಂಧವ್ಯ, ಹಾಗೆ
ಆ ಮಗುವಿನ ಜನನಕ್ಕೆ ಕಾರಣವಾಗ್ತಕ್ಕಂತಹ ಸಂದರ್ಭವನ್ನು ಇಲ್ಲಿ ಲೇಖಕರು ವರ್ಣಿಸ್ತಾರೆ. ರಮಿಸಿ ಕೆಣಕುತ್ತಾ ಆ ಹೆಣ್ಣು ಮನಸ್ಸನ್ನು ಜಾಗೃತಗೊಳಿಸ್ತಕ್ಕಂತಹ ವ್ಯಕ್ತಿ ನೀನಾಗಿದ್ದೀಯಾ ಅಂತಕ್ಕಂಥದ್ದು. ಮುಗುದೆ ಚತುರಯ್ಯ ದಿಕ್ಕುಗೆಡಿಸುತ್ತಾ ಸಖ ಸುಖ. ಆ ಬಾಂಧವ್ಯ ಅಂದರೆ ಹೆಣ್ಣು ಗಂಡು ಒಗ್ಗೂಡಿ ಮಗುವಿನ ಜನನಕ್ಕೆ ಕಾರಣವಾಗ್ತಕ್ಕಂಥ ಸಂದರ್ಭ. ಹಾಗೆ ಆ ಮುಗುದೆಯ ಆ ಹೆಣ್ಣು ಮನಸ್ಸಿನ ಒಂದು ಕೆಣಕುತ್ತಾ, ಆ ಮನಸ್ಸನ್ನು ಕೆಣಕ್ತಾ ತಮಾಷೆ ಮಾಡ್ತಾ ಆಕೆಗೆ ನೀಡ್ತಕ್ಕಂಥ ಪ್ರೀತಿಯಲ್ಲಿ ಆಕೆ ಸುಖ ಕಾಣತಕ್ಕಂತಹ ಸಖನಾಗಿ ಒಬ್ಬ ಗಂಡು ಬದುಕಬೇಕಾಗಿದೆ. ಇತ್ತೀಚೆಗೆ ಅತ್ಯಾಚಾರಗಳು ಹಾಗೆ ಮತ್ತಿತರ ಪ್ರಕರಣಗಳು ಪತ್ರಿಕೆಗಳಲ್ಲಿ ವರದಿಯಾಗ್ತಾ ಇದೆ. ಇವೆಲ್ಲವನ್ನು ತಡೆಗಟ್ಟಬೇಕು ಅಂದರೆ ನಾವು ಪ್ರಮುಖವಾಗಿ ಬಾಲ್ಯ ವಿವಾಹ ಇರ್ಬೋದು, ಸಣ್ಣ ಸಣ್ಣ ಮಕ್ಕಳಿಗೆ ಲೈಂಗಿಕ ಕ್ರಿಯೆಯ ಬಗ್ಗೆ, ಲೈಂಗಿಕ ಆರೋಗ್ಯಕರ ಅಂಶಗಳ ಬಗ್ಗೆ ನಾವು ಮಾಹಿತಿ ನೀಡಬೇಕಾಗಿದೆ. ಹೀಗೆ ಚುಡಾಯಿಸ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಕಾಲೇಜುಗಳಲ್ಲಿ ಏನೋ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಹುಟ್ಟುತ್ತೆ. ಆ ಪ್ರೀತಿ ಪ್ರೇಮನೇ ನಿಜ ಅಂದ್ಕೊಂಡು ನಾವು ಬದುಕೋ ಬದಲು ನಮ್ಮ ಮುಂದಿನ ಜೀವನ ಏನು ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಿದಾಗ ಮಾತ್ರ ಒಂದು ಹೆಣ್ಣಿನ ಬದುಕಿನಲ್ಲಿ ಈ ರೀತಿಯ ಸುಂದರ ಸನ್ನಿವೇಶ ರೂಪುಗೊಳ್ಳೋದಕ್ಕೆ ಸಾಧ್ಯ. ಏನಂತೀರಾ? ಬೆಡಗು ಬೆಸೆದು ಸ್ವರ್ಗ ಧರೆಗೆ ಇಳಿಯಿತಲ್ಲೋ. ಬೆರಗು ಪ್ರತಿಯೊಬ್ಬರು ತಮ್ಮ ಹೆಣ್ಣು ಗಂಡು ಅಂತಕ್ಕಂಥ ಬಾಂಧವ್ಯವನ್ನು ಬೆಸೆದಂಥ ಸಂದರ್ಭದಲ್ಲಿ ಮೊದಲು ಆಕೆ ಆತನನ್ನು ನೋಡಿದಾಗ, ಆತ ಆಕೆಯನ್ನು ನೋಡಿದಾಗ ಬೆರಗುಗಣ್ಣಿನ ಒಂದು ಸನ್ನಿವೇಶವನ್ನು ಗಮನಿಸ್ತೇವೆ. ಒಬ್ಬರಿಗೊಬ್ಬರು ಪರಿಚಯ ಇರಲ್ಲ, ಯಾರೂ ಅಂತ ಗೊತ್ತಿರಲ್ಲ. ಗಂಡು ಹೆಣ್ಣು ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಭೇಟಿಯಾದಂಥ ಸಂದರ್ಭದಲ್ಲಿ ಆಗ್ತಕ್ಕಂತಹ ಬೆರಗು ಸನ್ನಿವೇಶ ಇಲ್ಲಿ ಕಾಣಸಿಗುತ್ತೆ. ಪ್ರಮುಖವಾಗಿ ಇದಿಷ್ಟೇ ಅಲ್ಲದೆ ಚೈತನ್ಯ, ಹೆಣ್ಣಿನ ಮನಸ್ಸಿನ ಬಾಂಧವ್ಯಗಳು ಇಲ್ಲಿ ಬೆಸೆಯತಕ್ಕಂಥ ಸಂದರ್ಭ. ಹೆಣ್ಣು ಕೇಳೋದಕ್ಕಿಂತ ಬರ್ತಾರಲ್ಲ ಗಂಡು ಹೆಣ್ಣಿನ ಒಂದು ಬಾಂಧವ್ಯ ಬೆಸೆಯತಕ್ಕಂಥದ್ದೇ ಈ ಮೂಲಕ. ಒಬ್ಬರ ಮನೆಗೆ ಒಬ್ಬರು ಹೋಗಿ ತೆರಳಿ ಹೆಣ್ಣು ಕೇಳ್ತಕ್ಕಂಥ ಶಾಸ್ತ್ರಗಳು ಇರಬಹುದು. ಹಾಗೆ ಪ್ರೀತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂತಹ ಸಣ್ಣ ನೆಗೆಹನಿಗಳು, ಹಾಗೆ ಸಣ್ಣ ತುಂಟಾಟಗಳು, ಇವೆಲ್ಲವೂ ಕೂಡ ಒಬ್ಬರನ್ನೊಬ್ಬರನ್ನ ಹತ್ತಿರ ಆಗಿಸ್ತಕ್ಕಂತಹ ಒಂದು ಸಂದರ್ಭ ಅಂತಲೇ ಹೇಳ್ಬೋದು. ಕರುಳ ಬಳ್ಳಿಯಲ್ಲಿ ಕಿರಣ ಹೊಮ್ಮಿ ಹೊಳೆಯುತ್ತಲ್ಲೋ. ಹೆಣ್ಣು ಗಂಡು ಮದುವೆಯಾದಾಗ ಹೆಣ್ಣು ತಾಯಿಯಾಗುವಂಥ ಸಂದರ್ಭ. ಪ್ರತಿ ಹೆಣ್ಣಿಗೆ ಒಂದು ಆಸೆ ಇದ್ದೇ ಇರುತ್ತೆ. ನಾನು ಒಂದು ಮದುವೆ ಆಗಬೇಕು, ನಂತರದಲ್ಲಿ ನಾವಿಬ್ಬರು ಸೇರಿ ಒಂದು ಮಗುವಿಗೆ ಜನ್ಮ ನೀಡಬೇಕು ಅಂತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಹೆಣ್ಣೊಬ್ಬಳು ತಾಯಿಯಾಗ್ತಕ್ಕಂಥ ಸಂದರ್ಭ. ಆ ಕರುಳನ್ನು ಮಗುವಿಗಾಗಿ ಮೀಸಲಿಡ್ತಕ್ಕಂಥದ್ದು, ವಿಶೇಷವಾಗಿ ತನ್ನ ಗರ್ಭವನ್ನು ಮಗುವಿಗಾಗಿ ಮೀಸಲಿಟ್ಟು ತಾಯಿಯಾಗ್ತಕ್ಕಂಥ ಸಂದರ್ಭ ನಿಜಕ್ಕೂ ಕೂಡ ಒಂದು ಹೆಣ್ಣಿನ ಮನಸ್ಸಿನಲ್ಲಿ ರೋಮಾಂಚನಕಾರಿ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ. ಇನ್ನು ಕೆಲವರಿಗೆ ಇಂಥ ಭಾಗ್ಯ ಇಲ್ಲದೇ ಇರ್ತಕ್ಕಂಥ ಸನ್ನಿವೇಶವೂ ಕೂಡ ಇದೆ. ಸೊ ಅದು ನಿಜಕ್ಕೂ ಕೂಡ ದುಃಖಕರ ಸನ್ನಿವೇಶ. ಯಾಕಂದರೆ ಹೆಣ್ಣಿಗೆ ಆಸೆ ಇದ್ದೇ ಇರುತ್ತೆ, ನಾನು ತಾಯಿ ಆಗಬೇಕು, ಮಗುವಿನ ಲಾಲನೆ ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ಎಷ್ಟೋ ಜನ ಮಗುವನ್ನು ಪಡೆಯಲು ಸಾಧ್ಯವಾಗದೇ ಇರ್ತಕ್ಕಂಥ ಸಂದರ್ಭ ಕೂಡ ಇರುತ್ತೆ. ಇವೆಲ್ಲದರ ನಡುವೆ ಈ ಕರುಳ ಬಳ್ಳಿ ಅಂತಕ್ಕಂಥದ್ದು ಅರಳಿ ನಿಂತಾಗ ನಿಜಕ್ಕೂ ಕೂಡ ತಾಯಿಯ ಮೊಗದಲ್ಲಿ ಮೂಡತಕ್ಕಂತಹ ಆ ನಗು ನಿಜಕ್ಕೂ ಕೂಡ ಇವತ್ತಿಗೂ ಎಲ್ಲರ ಒಂದು ಹೃದಯದಲ್ಲಿ ಅಚ್ಚಳಿಗೆ ಉಳಿದಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಬಾಳಿನಾಸೆಯ ತೇಲಿ ಆಡುತ್ತಾ
ಎಳೆಯ ಜೀವದ ಆದಿ ಕಾಯುತ್ತ ಸುಖ ಸಖ ಅಲ್ವಾ. ಆ ಹೆಣ್ಣು ತಾಯಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಕಾಯ್ತಾ ಇರ್ತಾಳೆ. 9 ತಿಂಗಳುಗಳ ಕಾಲ ಗರ್ಭದಲ್ಲಿ ಹೊತ್ತು ಮಗುವನ್ನು ಭೂಮಿಗೆ ಯಾವಾಗ ಮಗು ಬರುತ್ತೋ ಅಂತಕ್ಕಂತಹ ಕಾತರದಲ್ಲಿ ತಾಯಿ ಇರ್ತಾಳೆ. ಹೆಣ್ಣು ಮೊದಲು ಆಕೆಗೆ ನೋವಾದರೂ ಕೂಡ ಗರ್ಭದಲ್ಲಿ ಆಗ್ತಕ್ಕಂತಹ ಆ ತಳಮಳಗಳು, ಆ ಆಶ್ಚರ್ಯಗಳು, ಆ ಚಕಿತವಾದ ಮಾತುಗಳು, ಆ ಮಗುವಿನ ಲಾಲನೆಗಳು, ಮಗುವಿನ ಮಾತುಗಳು ನಿಜಕ್ಕೂ ಕೂಡ ಒಬ್ಬ ತಾಯಿ ಹೆರಿಗೆ ನೋವಿದ್ರೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ಮಗುವನ್ನು ಭೂಮಿಗೆ ತರ್ತಕ್ಕಂಥ ಸಂದರ್ಭ. ಆ ಭೂಮಿಗೆ ಬಂದು ಮಗು ಆರೋಗ್ಯಕರವಾಗಿ ಬಂದಾಗ ಆ ತಾಯಿಯ ಮುಖದಲ್ಲಿ ನಗು ಮಿಂಚಿನಂತೆ ಮಿಂಚುತ್ತೆ. ನಿಜಕ್ಕೂ ಯಾವತ್ತೂ ಕೂಡ ಒಂದು ಹೆಣ್ಣಿನಲ್ಲಿ ನೋವಿದೆ, ಸಂಕಟ ಇದೆ, ಆದರೆ ತಾಯಿ ಆಗ್ತಕ್ಕಂತಹ ಬಾಂಧವ್ಯ ಅಂತಕ್ಕಂಥದ್ದು ಪ್ರತಿ ಹೆಣ್ಣಿಗೂ ಒಂದು ಮನಸ್ಸಿದೆ. ಆ ಮನಸ್ಸನ್ನು ನಾವೆಲ್ಲರೂ ಕೂಡ ಕಾಪಾಡ್ಕೋಬೇಕು. ಯಾಕಂದರೆ ಇತ್ತೀಚೆಗೆ ಹಲವಾರು ಪ್ರಕರಣಗಳು ಆಗ್ತಕ್ಕಂಥದ್ದು, ಬೇಡದೇ ಇರತಕ್ಕಂತಹ ವಿಚಾರಗಳು, ಇವೆಲ್ಲವೂ ಕೂಡ ನೀವು ಈಗಾಗಲೇ ಪತ್ರಿಕೆಗಳನ್ನು ನೋಡುತ್ತೀರಿ. ಸಾಕಷ್ಟು ಜನ ಹೆಣ್ಣು ಮಕ್ಕಳು ಯಾಕೆ ಹೆದರುತ್ತಾ ಇದ್ದಾರೆ? ನಿಜಕ್ಕೂ ಕೂಡ ಇಂತಹ ಹೆಣ್ಣು ಎಲ್ಲೂ ಕೂಡ ತನ್ನನ್ನು ತಾನು ಬಿಟ್ಕೊಡದೆ ಜಗತ್ತಿನಾದ್ಯಂತ ಸಾಧನೆಗಳನ್ನು ಮಾಡ್ತಾ ತನ್ನ ಮಗುವಿನ ಆಗಮನಕ್ಕಾಗಿ ಕಾಯ್ತಾ ಇರ್ತಕ್ಕಂತಹ ಹೆಣ್ಣು ಮನಸ್ಸುಗಳಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹೀಗೆ ಹೆಣ್ಣಿನ ಮನಸ್ಸು ಅಂತಕ್ಕಂಥದ್ದು ನಿರಂತರವಾಗಿ ಏನನ್ನಾದರೂ ಯೋಚಿಸ್ತಾ ಇರುತ್ತೆ. ಆ ಯೋಚನೆಗಳಿಗೆ ಗಂಡಾಗಿರಲಿ ಹೆಣ್ಣಾಗಿರಲಿ ಯಾವುದೇ ಮಗುವಾಗಿರಲಿ, ಆ ಮಗುವನ್ನು ಗರ್ಭದಲ್ಲಿ ಕೊಲ್ಲುವ ಬದಲು ಭೂಮಿಗೆ ಬಂದು ಆ ಮಗು ಸಾಧನೆ ಮಾಡೋದನ್ನಾದರೂ ನಾವು ನೋಡಬಾರ್ದ? ಇದರ ಬಗ್ಗೆ ಪ್ರತಿ ತಾಯಂದಿರು, ಪ್ರತಿ ಗಂಡಂದಿರು ಯೋಚನೆ ಮಾಡಬೇಕು. ಇವೆಲ್ಲವನ್ನ ಯೋಚನೆ ಮಾಡ್ತಾ ನಾವು ಮುಂದೆ ಸಾಗಬೇಕಾಗಿದೆ ಅಲ್ವಾ ಸ್ನೇಹಿತರೆ? ಏನು ಹೇಳ್ತೀರಾ? ಈ ಎಲ್ಲ ಸನ್ನಿವೇಶಗಳು ಒಂದು ಮನಸ್ಸಿನ ಬಾಂಧವ್ಯವನ್ನು ಗಟ್ಟಿಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಜನಿಸಿ ಬಂದಿರತಕ್ಕಂಥದ್ದು. ಹೆಣ್ಣು ಗಂಡು ಒಂದುಗೂಡಿ ಮಗುವಿಗೆ ನೀಡ್ತಕ್ಕಂತಹ ಜನ್ಮ ನಿಜಕ್ಕೂ ಕೂಡ ಆ ಮಗು ಒಂದು ಸಾಧನೆಯನ್ನು ಮಾಡೋದರ ಮೂಲಕ ತನ್ನ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಸಂದರ್ಭವನ್ನು ನೋಡೋದಕ್ಕೆ ನೀವು ಪ್ರತಿಯೊಬ್ಬರು ಹೊಸದಾಗಿ ಮದುವೆ ಆಗ್ತಕ್ಕಂಥವರು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಮೊದಲನೇದಾಗಿ ಒಂದು ವಿದ್ಯಾಭ್ಯಾಸ, ಹಾಗೆ ಒಂದು ಉದ್ಯೋಗ ಅಂತಕ್ಕಂಥದ್ದು ಬೇಕು. ಈ ಉದ್ಯೋಗ ವಿದ್ಯಾಭ್ಯಾಸ ಎಲ್ಲ ಸಿಕ್ಕಿದ ಮೇಲೆ ಒಂದು ತನ್ನ ಆಸರೆಗಾಗಿ ಹೆಣ್ಣು ಒಂದು ಗಂಡನ್ನು ಬಯಸೋದು ಸಹಜ, ಗಂಡು ಹೆಣ್ಣನ್ನು ಬಯಸೋದು ಸಹಜ. ಆದರೆ ನೆನ್ಪಿಟ್ಕೊಳ್ಳಿ, ಎಲ್ಲವೂ ಕೂಡ ಒಂದು ಸಮಾಜ ಒಪ್ಪುವಂತಹ ರೀತಿಯಲ್ಲಿದ್ದಾಗ ಮಾತ್ರ ಅದಕ್ಕೊಂದು ಗೌರವನೀಯ ಸ್ಥಾನ ಇರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಪ್ರೀತಿಸೋದನ್ನ ನಾವು ತೋರಿಕೆಗೆ ಮಾಡೋದು ತಪ್ಪು. ಬದಲಾಗಿ ಪ್ರೀತಿಸಿ ಅರ್ಧಕ್ಕೆ ಕೈಕೊಟ್ಟು ಹೋಗ್ತಕ್ಕಂಥದ್ದು ಕೂಡ ತಪ್ಪು. ಇನ್ನು ವಿವಾಹ ಮಂಟಪದವರೆಗೆ ಹೋಗಿ ವಿವಾಹ ಆಗದೆ ಓಡಿ ಹೋಗ್ತಕ್ಕಂಥದ್ದು ಕೂಡ ತಪ್ಪು. ಒಂದು ಸಮಾಜ ಹೇಗಿದೆ ಆ ಸಮಾಜದ ಜೊತೆಗೂಡಿ ನಾವು ಬದುಕೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಮುಂದಿನ ಮತ್ತೊಂದು ಇದೇ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆಯನ್ನು ವಿಶ್ಲೇಷಣೆ ಮಾಡುತ್ತಾ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.